ಹಾಯ್ ಫ್ರೆಂಡ್ಸ್, ಈಗ ಈ ಎಗ್ ಬುರ್ಜಿ ಮಾಡ್ಕೊಳ್ಳೋಣ. ಎಗ್ ಬುರ್ಜಿಗೆ ಬೇಕಾಗಿರೋವಂಥದ್ದು ಒಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ದೊಡ್ಡದು. ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಆಯಿಲ್ ಹಾಕಿ ಈರುಳ್ಳಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಈರುಳ್ಳಿ ಕೆಂಪಾದಮೇಲೆ ಜೊತೆಗೇ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡೆ. ಸ್ವಲ್ಪ ಘಾಟ್ ಬರುತ್ತೆ ಅಂತ ಈರುಳ್ಳಿ ಹಾಕಿ ಮಿಕ್ಸ್ ಹಾಕ್ಕೊಂಡಿದ್ದೀನಿ. ಇದೀಗ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದರೆ 1-2 ನಿಮಿಷ ಬೇಯಿಸ್ಕೋಬೇಕು. ಜೊತೆಗೆ ಒಂದು ಟೊಮೆಟೊ ಹೆಚ್ಚಿಕೊಂಡಿರೋದನ್ನು ಆ್ಯಡ್ ಮಾಡ್ತೀನಿ. ಈಗ ನಾನು ಒಂದು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಈಗ ಟೊಮೊಟೊ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕೋದ್ರಿಂದ ಆ ಮೊಟ್ಟೆ ಸ್ಮೆಲ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಈಗ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಬೆಂದಿದೆ. ಈಗ ಜೊತೆಗೆ 1 ಸ್ಪೂನು ಟೇಸ್ಟ್ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಜೊತೆಯಲ್ಲಿ ಹಾಗೇನೆ ಮೊಟ್ಟೆ 4 ಮೊಟ್ಟೆ ಹಾಕ್ತಿದ್ದೀನಿ. ಮೊಟ್ಟೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಗೆ ಮಿಕ್ಸ್ ಕೊಡಿ. ತುಂಬ ಬೇಗ ಆಗಿಬಿಡುತ್ತೆ ಈ ರೆಸಿಪಿ ಅಂತೂ. ನೀವು ಒಂದ್ಸರಿ ಟ್ರೈ ಮಾಡಿ. ಎಷ್ಟೋ ವೆರೈಟಿ ಟ್ರೈ ಮಾಡಿರ್ತೀರ, ಇದೊಂದು ವೆರೈಟಿ ಬೇಗ ಈಸಿಯಾಗುತ್ತೆ. ಟ್ರೈ ಮಾಡಿ. ಇದೀಗ ಮೊಟ್ಟೆ ಪಲ್ಯ ರೆಡಿ ಆಗ್ತಾ ಇದೆ. ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿ ಸರ್ವಿಂಗ್ ಬೌಲ್ಗೀಗ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಮೊಟ್ಟೆ ಪಲ್ಯ ರೆಡಿ ಇದೆ. ಬನ್ನಿ ಟೇಸ್ಟ್ ಮಾಡಿ.